ಗೆಲ್ಲುವ ಮೊದಲೇ ಬಿಜೆಪಿ ಜೆಡಿಎಸ್ನಲ್ಲಿ ಸಿಎಂ ವಾರ್. ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕಿತ್ತಾಟ ಅಲ್ಲ, ಗೆಲ್ಲುವ ಮೊದಲೇ ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಕೂಡ ಈಗ ಸಿಎಂ ವಾರ್. ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕಿತ್ತಾಟ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಕೂಡ ಮುಖ್ಯಮಂತ್ರಿ ಪಟ್ಟಕ್ಕೆ ಭಾರೀ ಫೈಟ್. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗುವ ಕನಸು. ಇತ್ತ BY ವಿಜಯೇಂದ್ರ ಕಟ್ಟಾಳುಗಳು ಫುಲ್ ಅಲರ್ಟ್ ಆಗಿದ್ದಾರೆ. 2028ಕ್ಕೆ BY ವಿಜಯೇಂದ್ರ ಸಿಎಂ ಆಗುವುದು ಖಚಿತ. ಸೂರ್ಯ ಉದಯಿಸುವುದು ಎಷ್ಟು ಸತ್ಯವೋ, BY ವಿಜಯೇಂದ್ರ ಸಿಎಂ ಆಗುವುದು ಕೂಡ ಅಷ್ಟೇ ಸತ್ಯ. ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ST ಪಾಟೀಲ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಹೋದ್ರೂ ವಿಜಯೇಂದ್ರಗೆ ಬೆಂಬಲ ಸಿಗುತ್ತಿದೆ. ಈ ಹಿಂದೆ BSY ಬಾಗಲಕೋಟೆ ಬಂದು ಹೋದ್ಮೇಲೆ ಸಿಎಂ ಆದ್ರು. ಗೆಲ್ಲುವ ಮೊದಲೇ ಬಿಜೆಪಿ ಜೆಡಿಎಸ್ನಲ್ಲಿ ಸಿಎಂ ವಾರ್. ಕಾಂಗ್ರೆಸ್ನಲ್ಲಿ ಮಾತ್ರ ಒಂದು ಕುರ್ಚಿ ಕಿತ್ತಾಟ, ನಾನ್ ಸಿಎಂ ಆಗ್ಬೇಕು ಅಂತ ಜಗಳ. ಇದೆಲ್ಲವೂ ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಕೂಡ ಸಿಎಂ ವಾರ್ ಜೋರಾಗಿ ನಡೀತಾ ಇದೆ. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ಇತ್ತ BY ವಿಜಯೇಂದ್ರ ಕಟ್ಟಾಳುಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. 2028ಕ್ಕೆ BY ವಿಜಯೇಂದ್ರ ಸಿಎಂ ಆಗುವುದು ಖಚಿತ. ಸೂರ್ಯ ಉದಯಿಸುವುದು ಎಷ್ಟು ಸತ್ಯವೋ, BY ವಿಜಯೇಂದ್ರ ಅವರು ಸಿಎಂ ಆಗುವುದು ಕೂಡ ಅಷ್ಟೇ ಸತ್ಯ ಎಂಬ ಸ್ಟೇಟ್ಮೆಂಟ್ ಅನ್ನು ಈಗ ಕೊಡ್ತಾ ಇದ್ದಾರೆ. ಕೇವಲ ಒಂದು ಕುರ್ಚಿ ಕಿತ್ತಾಟ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಆ ಒಂದು ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇತ್ತು. ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಈಗ ಬಿಜೆಪಿ ಮತ್ತು JDSನಲ್ಲೂ ಕೂಡ, ಅಂದ್ರೆ ಇನ್ನು 2028ಕ್ಕೆ ಎಲೆಕ್ಷನ್ ಇರೋದು. ಆ ಒಂದು ಎಲೆಕ್ಷನ್ಗೆ ಏನಾದ್ರೂ ಒಂದು ವೇಳೆ ಗೆದ್ರೆ ಯಾರು ಸಿಎಂ ಆಗಬೇಕು ಅಂತ ಈಗಿಂದಿನಿಂದಲೇ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಎಲ್ಲೇ ಹೋದ್ರು ಇಲ್ಲಿ ಯಡಿಯೂರಪ್ಪನವರು ಬಂದು ಹೋಗ್ಯಾರ, ನೀವು ಬಂದಿರಿ. ಇಲ್ಲಿ ಬಂದು ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ, ನೀವು ಮುಖ್ಯಮಂತ್ರಿ ಹಾಕಿರಿ ಅಂತಕ್ಕಂಥ ಮಾತನ್ನ ಪ್ರತಿ ಗ್ರಾಮದಲ್ಲಿ ಹೇಳ್ಯಾರ. ಇವತ್ತು ಬಂಧುಗಳೇ, ನಮ್ಮ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಈ ರಾಜ್ಯದೊಳಗೆ ಯಡಿಯೂರಪ್ಪನವರಿಗೆ ಇವತ್ತು ಎಲ್ಲಿ ಹೋದ್ರು ಅಧ್ಯಕ್ಷರ ಜೊತೆಗೆ ನಾನು ನಿನ್ನೆಯಿಂದನೂ ಅವ್ರ ಜೊತೆಗೇನೆ, ಎಲ್ಲೇ ಹೋದ್ರು ಕೇಳತಕ್ಕಂಥ ಜನ ನಮ್ಮ ಯಡಿಯೂರಪ್ಪನವ್ರ ಮಗ ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪನವ್ರ ಮಗ ನಮ್ಮ ಅಧ್ಯಕ್ಷರು. ಎಲ್ಲೇ ಹೋದ್ರು ಇಲ್ಲಿ ಯಡಿಯೂರಪ್ಪನವರು ಬಂದು ಹೋಗ್ಯಾರ, ನೀವು ಬಂದಿರಿ. ಇಲ್ಲಿ ಬಂದು ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ, ನೀವು ಮುಖ್ಯಮಂತ್ರಿ ಹಾಕಿರಿ ಅಂತಕ್ಕಂಥ ಮಾತನ್ನ ಪ್ರತಿ ಗ್ರಾಮದಲ್ಲಿ ಹೇಳ್ಯಾರ. ಆದ್ರಿಂದ ನಾನು ಸಹ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿಕ್ ಬಯಸ್ತೀನಿ. ತಾವೆಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ 2020 ಆನಂದ್, ವೆರಿ ಗುಡ್ ಮಾರ್ನಿಂಗ್. ಈಗ ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಜೊತೆಗೆ ಕುರ್ಚಿಗಾಗಿ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಈಗ ಸೀಮಿತ ಆಗಿಲ್ಲ, ಬಿಜೆಪಿ ಮತ್ತು JDSಗೂ ಕೂಡ ಇದು ವ್ಯಾಪಿಸ್ಕೊಂಡಿದೆ. 2028ರ ಚುನಾವಣೆಗೆ ಈಗಲಿಂದಲೇ ಇವರು ಸಿದ್ಧತೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಆಡಳಿತ ಪಕ್ಷವನ್ನ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಸಾಹಿತ್ಯ ಏನಂದ್ರೆ, ಈಗಾಗಲೇ ರಾಜಕಾರಣದಲ್ಲಿ ಒಂದು ಸಿಎಂ ಪಟ್ಟಕ್ಕಾಗಿ ಏನೋ ಒಂದು ತಿಕ್ಕಾಟ ನಡೆಯುತ್ತಿದೆ. ಈ ಮಧ್ಯೆ ಏನು ಕಾಂಗ್ರೆಸ್ ಅಲ್ಲಿ ಏನು ಈಗಲೇ ಸಿಎಂ ಪಟ್ಟಕ್ಕಾಗಿ ತಿಕ್ಕಾಟ ನಡೆಯುತ್ತಿದ್ರೆ, ಬಿಜೆಪಿ ಪಕ್ಷದಲ್ಲಿ ಮುಂಬರುವ ಚಿಂತನೆ ಮಾಡ್ತಾ ಇದ್ದಾರೆ. ಅಂದ್ರೆ 2028ರಲ್ಲಿ ಸಿಎಂ ಯಾರಾಗಬೇಕೆಂಬುದೊಂದು ಬಿಜೆಪಿಯಲ್ಲಿ ಹೀಗೆ ಒಂದು ಭದ್ರ ಬುನಾದಿ ಹಾಕ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಇತ್ತೀಚೆಗೆ ಏನು ವಿಕಸಿತ ರಾಮ್ಜಿ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವಂತ ಬಿಜೆಪಿ ಅವರು ರಾಜ್ಯಾಧ್ಯಕ್ಷರ ಇಡೀ ರಾಜ್ಯಾದ್ಯಂತ ಸುತ್ತುವ ಮೂಲಕ ಮುಂದಿನ ಅಭ್ಯರ್ಥಿಯೊಂದು ಗುರುತಿಸಿಕೊಳ್ಳುವಂತ ಒಂದು ಏನು ಅವರೇ ಒಂದು ಅವಲೋಕನ ನಡೆಸುವಂತ ಸಾಧ್ಯತೆ ಇದೆ. ಹೀಗಾಗಿ ಏನು ಬೆಳಿಗ್ಗೆಯಲ್ಲಿ ಕಳೆದ ದಿನ ನಡೆದಿರುವಂತ ರಾಮ್ಜಿ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಜಿಲ್ಲಾಧ್ಯಕ್ಷರಾಗಿರುವಂತ ST ಪಾಟೀಲ್ ಅವರು ವೇದಿಕೆಯಲ್ಲಿ ಒಂದು ಬಹಿರಂಗವಾಗಿ ಏನು ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಅವರೇ ಆಗ್ತಾರ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಬೆಳಗಿ ಮತಕ್ಷೇತ್ರಕ್ಕೆ ಬಂದಾಗ ಅವ್ರು ಸಾಕಷ್ಟು ಒಂದು ಬೆಂಬಲ ಸಿಕ್ಕಿತ್ತು, ಜನಬೆಂಬಲ ಸಿಕ್ಕಿತ್ತು. ಮತ್ತು ಇಲ್ಲಿ ಬೆಳಗ್ಗೆಯಲ್ಲಿ ಬಂದು ಹೋದ ನಂತರ ಅವರು CM ಆಗಿದ್ರು. ಈಗ ಏನು ವಿಜೇಂದ್ರ ಸಹ ಬಂದಿದ್ದಾರೆ, ಅವರು ಸಹ ಸಾಕಷ್ಟು ಒಂದು ಬೆಂಬಲ ಸಿಗ್ತಾ ಇದೆ. ಇಲ್ಲಿ ಬಂದು ಹೋದ ನಂತರ ಅವರು ಮುಂದೆ ಏನೋ ಒಂದು CM ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸೂರ್ಯ ಉದಯಿಸುವುದು ಎಷ್ಟು ಸತ್ಯ ಇದೆ, ಅದೇ ರೀತಿ ಮುಂದಿನ CM ಏನು ವಿಜೇಂದ್ರ ಆಗುವುದು ಅಷ್ಟೇ ಸತ್ಯ ಇದೆ ಅಂತ ಹೇಳುವ ಮೂಲಕ ವಿಜೇಂದ್ರಗೆ ಒಂದು ಫುಲ್ ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಬಿಜೆಪಿಯಲ್ಲಿ
ಈಗೇನು ಒಮ್ಮೊಮ್ಮೆ ತಿಕ್ಕಾಟ ನಡೆಯುತ್ತಿದೆ. ಬಿಜೆಪಿಗೆ ನಾನು ಆಗ್ಬೇಕು ಮತ್ತು ಏನು ಮುರುಗೇಶ್ ನಿರಾಣಿ ಸಹ ಹಿಂದೆ ನಾನು ಸಿಎಂ ಆಗುವಂತ ಆಕಾಂಕ್ಷೆಯನ್ನು ಅವರು ಇಟ್ಕೊಂಡಿದ್ರು. ಹೀಗಾಗಿ ಈ ಏನು ನಿರಾಣಿ ಅವರ ಸಮ್ಮುಖದಲ್ಲೇ ಎಸ್.ಟಿ. ಪಾಟೀಲ್ ಇದು ಹೇಳಿಕೆ ನೀಡಿರುವುದು ಒಂದು ಬಿಜೆಪಿಯಲ್ಲಿ ಸಂಚಲನ ಜೊತೆಗೆ ನಿರಾಣಿ ಅವರಿಗೆ ಒಂದು ಮುಜುಗರ ಉಂಟಾಗುವಂತ ಕೆಲಸನೂ ಆಗಿದೆ. ಇದು ಮುಂದೆ ಯಾವ ತರ ಏನೋ ಒಂದು ಕುತೂಹಲ ಮೂಡಿಸುತ್ತದೆ, ಮುಂದೆ ಚುನಾವಣೆ ನಂತರ ಯಾವ ತರ ಒಂದು ಇದು ಬೆಳವಣಿಗೆ ಆಗುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಯಡಿಯೂರಪ್ಪನವ್ರ ಮಗ ನಮ್ಮ ಅಧ್ಯಕ್ಷರು ಎಲ್ಲೇ ಹೋದ್ರು ಇಲ್ಲಿ ಯಡಿಯೂರಪ್ಪನವರು ಬಂದು ಹೋಗ್ಯಾರ, ನೀವು ಬಂದಿರಿ. ಇಲ್ಲಿ ಬಂದು ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ, ನೀವು ಮುಖ್ಯಮಂತ್ರಿ ಹಾಕಿರಿ ಅಂತಕ್ಕಂಥ ಮಾತನ್ನ ಪ್ರತಿ ಯಾವುದರಲ್ಲಿ ಹೇಳ್ಯಾರ. ಇವತ್ತು ಬಂಧುಗಳೇ, ನಮ್ಮ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಈ ರಾಜ್ಯದೊಳಗ ಯಡಿಯೂರಪ್ಪನವ್ರಿಗೆ ಇವತ್ತು ಎಲ್ಲಿ ಹೋದ್ರು ಅಧ್ಯಕ್ಷರ ಜೊತೆಗೆ ನಾನು ನಿನ್ನೆಯಿಂದನೂ ಅವ್ರ ಜೊತೆಗೇನೆ ಎಲ್ಲೇ ಹೋದ್ರು ಕೇಳತಕ್ಕಂಥ ಜನ ನಮ್ಮ ಯಡಿಯೂರಪ್ಪನವರು, ನಮ್ಮ ಯಡಿಯೂರಪ್ಪನವ್ರ ಮಗ ನಮ್ಮ ಅಧ್ಯಕ್ಷರು.